ಅಮೆರಿಕ ಶಂಕರು. ಅತ್ತೆ ಬೇಗ ಬನ್ನಿ, ನಿಮ್ ತಂಗಿ ಗಂಡ ಬಂದಿದ್ದಾರೆ. ಎಲ್ಲೇ ಎಲ್ಲೇ ಶಂಕರು ಎಲ್ಲೇ? ಅತ್ತೆ ಇಲ್ಲೇ ಇದಾರಲ್ಲ. ಎಲ್ಲೇ? ಇಲ್ಲಿ. ಶಂಕರು, ಇದೇನೋ ಇದು? ಇಲ್ಲಿದ್ದಾಗ ಎಷ್ಟು ಉದ್ದ ಇದೆ, ಎಷ್ಟು ದಪ್ಪ ಇದೆ, ಒಳ್ಳೆ ಆಧಾರ ಬಾಹು ಇದ್ದಾಗಿದೆಯಲ್ಲೋ. ಈಗೇನೋ ಇದು ಒಳ್ಳೆ ಗುಬ್ಬಚ್ಚಿ ಮೊಲಿಯಾದಾಗ ಆಗ್ಬಿಟ್ಟಿದೆಯಲ್ಲೋ. ಅದು ಅಮೆರಿಕ ಸಿಕ್ಕಾಪಟ್ಟೆ ಚಳಿ ನೋಡಿ, ಅಲ್ಲಿ ವಾತಾವರಣ ನನಗೆ ಒಗ್ಲೇ ಇಲ್ಲ. ಆ ವಾತಾವರಣ ಅನ್ನೋದು ನನ್ನನ್ನು ಎಂಡಿ ಇಪ್ಪೆ ಮಾಡಿ ಈ ತರ ಮಾಡಿ ಬಿಸಾಕ್ಬಿಡು. ನೀವೇ ಹೀಗಿದ್ರ ಅಂದ್ಮೇಲೆ ನಮ್ ಚಿಕ್ಕಮ್ಮ ಹೇಗಿದ್ರು? ಕೇಳಬಾರ್ದು ಆ ಕಥೆನ. ಸಾಯೋದಕ್ಕಿಂತ ಒಂದು 2 ತಿಂಗಳ ಕೆಳಗಡೆ ನಿಮ್ ಚಿಕ್ಕಮ್ಮನ್ ನೋಡ್ಬೇಕಿತ್ತು. ಅಮೆರಿಕ ಚಳಿಗೆ ಶತಗಂಡು ನಿಮ್ಮಮ್ಮನಿಗಿಂತಲೂ ಕುಳ್ಳಿ ಆಗೋಗ್ಬಿಟ್ಟು. ಸರಿ, ಯಾವ ಕೆಟ್ಟ ಮುಹೂರ್ತದಲ್ಲಿ ನಯಾಗರ ಫಾಲ್ಸ್ ನೋಡ್ಬೇಕು ಅಂತ ಹೊರಟ್ರು, ಏನ್ ಕಾಲ್ಜಾರ್ ಬಿದ್ರು ಅಥವಾ ಇವರೇ ಎಗರ್ಕೊಂಡ್ರೆ ಗೊತ್ತಿಲ್ಲ. ತುಂಬಾ ನೀರು ಕುಡ್ಕೊಂಡು ಇಬ್ರು ಹಂಗಾತ ನಿಂತ್ಕೊಂಡು, ಅಯ್ಯೋ ಬಿಡಿ, ಹೆಂಡತಿನ ಕಳ್ಕೊಂಡು ನಾನೇ ಸುಮ್ಮನೆ ಇದ್ದೀನಿ, ನೀವೇ ಕಳ್ತೀರಿ. ಚಿಕ್ಕಮ್ಮ, ನೀವ್ ನಮ್ಮ ಮನೆಗ್ ಬಂದಿದ್ದು ತುಂಬಾ ಖುಷಿ ಆಗ್ತಾ ಇದೆ. ಹೆಸರಿಗೆ ತಕ್ಕ ಹಾಗೆ ಸ್ಮಾಲ್ ಆಗೇ ಇದ್ದೀರಾ. ನನ್ನ ಮಗ ಎಲ್ಲಪ್ಪ? ಅದು ಈ ಮನೆಯಲ್ಲಿ ಯಾರೋ ಅಳಿಯ ಇದ್ದಾನಂತ, ಅವನಿಗೆ ಯಾರೋ ಕೆಲಸ ಕೊಡ್ತೀನಿ ಅಂತ ಹೈದರಾಬಾದಿಂದ ಫೋನ್ ಮಾಡಿದ್ರಂತೆ. ನಾನು ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ, ನೀವು ಮನೆ ಕಡೆ ಹೋಗಿರಿ ಅಂತ ಗೇಟ್ ವರೆಗೂ ಬಂದು ಬಿಟ್ಬಿಟ್ಟು ಹೈದರಾಬಾದಿಗೆ ಹೋಗಿ. ನಮ್ಮ ಯಜಮಾನ್ರಿಗೆ ಕೆಲಸ ಕೊಡ್ಸಕ್ ಹೈದರಾಬಾದಿಗೆ ಹೋಗಿದ್ದಾನ? ಅಳಿಯಂದ್ರು ಅಂದ್ರೆ ಇವನೇ ಇರ್ಬೇಕು. ಹೌದು, ಅದು ಅಪರೂಪಕ್ಕೊಮ್ಮೆ ಮನೆಗೆ ಬಂದಿದ್ದೀನಿ. ಯಾವ್ದನ 5 ಸ್ಟಾರ್ ಹೋಟ್ಲಿಂದ ಊಟ ತರಿಸಿ ಹಾಕ್ಬಿಡಿ. ಸರಿ ಸರಿ, 5 ಸ್ಟಾರ್ ಹೋಟ್ಲು ಊಟನ ನಾನು ಮನೇಲೆ ಮಾಡ್ತೀನಿ. ನನ್ ಕೈ ರುಚಿನ ನೀವ್ ನೋಡಿದ್ರಂತೆ. ಇದು ಯಾರಿದು ಬೆಳಿತಿರ್ಲೆ? ನಾನು ಸೊಸೆ ಅಪ್ಪ. ಲಾಯಕ್ಕಿಲ್ಲ ಬಿಡಿ. ಮೂತಾಗಿ ನೈಸಾಗಿ ಕೆನ್ನೆಗಳು ಸಖತ್ತಾಗಿದೆ. ಅವ್ನು ಬೇರೆ ಚಿಕ್ಕಮ್ಮ, ನನ್ನ ಟಚ್ ಮಾಡ್ತಿರಲ್ಲ, ನಿಮ್ ಕ್ಷೇಮಾಗಲ್ಲ. ನಾವು ಹೇಳಿ ಕೇಳಿ ಅಮೆರಿಕದಲ್ಲಿ ಇದ್ದು ಬಂದವರು, ಇದರಲ್ಲಿ ನಾಚಿಕೆ ಪಡುವಂತದ್ದು ಏನಿದೆ? ಯಾರಾದ್ರೂ ಮೊದಲನೇ ಸಾರಿ ಸಿಕ್ಕಾಗ ಈ ತರ ಕೆನ್ನೆ ಸವರ್ತೀವಿ, ಕೈಗೆ ಹಿಡ್ಕೊಂಡು ಕುಲುಕ್ತೀವಿ, ತಪ್ಪುಕೋತೀವಿ. ಇಷ್ಟ ಬಂತು ಅಂದ್ರೆ ಮುಟ್ಟನ್ನು ಕೊಟ್ಬಿಡ್ತೀವಿ. ಯಾಕೆ, ಏನಾಯ್ತು? ಯಾಕೆ ಅವ್ರನ್ನ ಕಿರ್ಚ್ಕೊಂಡು ಹೊಟ್ಟೋದ್ರು? ಅದು ಅಮೆರಿಕದಲ್ಲಿ ಒಬ್ರಿಗೊಬ್ರು ಸಿಕ್ಕಾಗ ಈ ತರ ತಪ್ಕೋತೀವಿ ಅಂತ ಹೇಳಿದೆ, ಓಡೇ ಹೋಗ್ಬಿಟ್ರು. ಹೀಗೆ ಇರಿ ಅಂತಾನು ಹೇಳಕ್ ಆಗ್ತಿಲ್ಲ, ಬಿಟ್ಬಿಡಿ ಅಂತಾನು ಹೇಳಕ್ ಆಗ್ತಿಲ್ವೇ? ನೋಡಿ ನಿಮ್ ತಂಗಿ ಗಂಡನ ಸ್ವಲ್ಪ ಮ್ಯಾನೇಜ್ ಕಲ್ಸ್ಕೊಡಿ. ಏನಾಯ್ತಮ್ಮ? ನನ್ನೇ ಹಟ್ ಮಾಡಕ್ಕೆ ಅಂತ ಬಂದಿದ್ರು. ಶಂಕ್ರು, ಏನಪ್ಪ ಇದು? ಏನಿದೆ ತಪ್ಪು? ಅದು ಅಮೆರಿಕದಲ್ಲಿ ಮೊದಲನೇ ಬಾರಿ ಸಿಕ್ಕಾಗ ಅವ್ರ ಪರಿಚಯ ಇರ್ಲಿ ಅಥವಾ ಬಿಡ್ಲಿ, ಅವ್ರನ್ನ ನಾವು ತಪ್ಕೊಂಡ್ಬಿಡ್ತೀವಿ. ಆದ್ರೆ ಇಲ್ಲಿ ಪದ್ಧತಿನ ಮಲ್ತು ಬಿಟ್ಟಿಲ್ಲಪ್ಪ. ವಯಸ್ಸಿನಲ್ಲಿ ದೊಡ್ಡವನು ಅಂತ ಅನ್ನಿಸ್ಕೊಂಡ್ರೆ ಮಾತ್ರ ಸಾಲದು, ಚಿಕ್ಕವನ್ನ ಹಾಗೆಲ್ಲ ಹೋಗಿ ಹೋಗಿ ತಪ್ಪಬಾರ್ದಪ್ಪ. ನಿನಗೆ ಬೇಕಾದ್ರೆ ಕಾಲಿಗೆ ನಮಸ್ಕಾರ ಮಾಡಿಸ್ಕೊಂಡು ಆಶೀರ್ವಾದ ಮಾಡು. ಏನ್ ಸರಳಾದೇವಿ, ಚೆನ್ನಾಗಿದ್ದೀರಾ? ಏನ್ರಿ ಬಂದಿದೆ ನಿಮ್ಗೆ ದೊಡ್ಡ ರೋಗ? ಅಲ್ಲ ರೀ, ನಮ್ಮನ್ನ ಯಾಕ್ರಿ ಹಿಂಗ್ ಕಟ್ಟಾಕಿ ಹಿಂಸೆ ಕೊಡ್ತಾ ಇದ್ದೀವಿ? ಹೇಳೋದು ಕೇಳೋದು ಏನಿಲ್ಲ, ನಾನೊಂದು ಜಮೀನ್ ತಗೊಳ್ತಾ ಇದ್ದೀನಿ, ಅದಕ್ಕೆ 20 ಲಕ್ಷ ರೂಪಾಯಿ ಬೇಕು. ನಿಮ್ಮ ಅಕ್ಕ ರಂಗಮ್ಮನ ಹತ್ರ ಹೋಗಿ 20 ಲಕ್ಷ ರೂಪಾಯಿ ತಗೊಂಡ್ ಬಾ. ಚೆನ್ನಾಗಿದೆ ರೀ, ಯಾವತ್ತು ಕೇಳ್ದೆ ಇರೋಳು, ಇವತ್ತು ಹೋಗಿ ಕೇಳಿದೇನ್ರಿ ಚೆನ್ನಾಗಿರುತ್ತೆ? ಅದೆಲ್ಲ ನನಗೆ ಗೊತ್ತಿಲ್ಲ, ಅದ್ ಏನ್ ಮಾಡ್ತೀವೋ ಮಾಡೋ, ಹೋಗ್ಬೇಕು 20 ಲಕ್ಷ ರೂಪಾಯಿ ತರಬೇಕು ಅಷ್ಟೇ. ಹಲೋ ಪ್ರಭಾಕರ್ ಅವರೇ, ನಿಮ್ ದುಡ್ಡು ಅಡ್ಜಸ್ಟ್ ಆಗ್ತಾ ಇದೆ, ಪೇಪರ್ಸ್ ರೆಡಿ ಮಾಡ್ಕೊಳ್ಳಿ. ನೋಡಿ, ಹೇಗೋ ನೀವಿಬ್ರು ಜಲಪಾತದಲ್ಲಿ ಬಿದ್ದು ಸತ್ ಹೋಗಿದ್ದೀರಿ ಅಂತ ನಿಮ್ಮ ಅಕ್ಕ ರಂಗಮ್ಮನಿಗೆ ಪತ್ರ ಬರ್ದಿದ್ದೀನಿ. ಈಗ ನೀವು ದುಡ್ಡು ತರಲಿಲ್ಲ ಅಂದ್ರೆ ನಿಮ್ಮನ್ನ ಮುಗಿಸ್ಬಿಡ್ತೀನಿ. ಅಲ್ಲ ರೀ, ಹೀಗಿದ್ದಕ್ಕಿಂತ ಹಾಗೆ ಹೋಗಿ ಕೇಳಿದ್ರೆ ಪಾಪ ಅವಳ ಹತ್ರ ಅಷ್ಟೊಂದು ದುಡ್ಡು ಎಲ್ರಿ ಇರುತ್ತೆ? ಏನ್ ಮಾಡ್ತೀವೋ ಮಾಡು, ಹೋಗು ದುಡ್ಡು ತಗೊಂಡು ಬಾ ಅಷ್ಟೇ. ಯಾಕಪ್ಪ ಹಿಂಸೆ ಕೊಡ್ತಾ ಇದ್ದೀರಾ? ವಯಸ್ಸಿಗೆ ಒಂದು ಮಗನ್ನ ಇಷ್ಟೊಂದು ಹಿಂಸೆ ಕೊಡು ಸರಿನಾ? ನಾನು ಹೇಳ್ದಂಗೆ ಕೇಳಿದ್ರೆ ಉಸಿರಾಡ್ಕೊಂಡು ಇಡ್ತೀರಾ, ಇಲ್ಲ ಅಂದ್ರೆ ನಿಮ್ಮನ್ನ ಅಡ್ರೆಸ್ ಇಲ್ದಂಗ್ ಮಾಡ್ಬಿಡ್ತೀನಿ ಅಷ್ಟೇ. ಹೋಗಿ, ಏನ್ ಮಾಡ್ತೀರಾ ಗೊತ್ತಿಲ್ಲ. ರಂಗು ರಂಗು ರಂಗು, ಅಯ್ಯೋ ದೆವ್ವನೂ ಇಲ್ಲ, ಭೂತ ಇಲ್ಲ, ನಾನೇ ಕಣೆ ನಿನ್ ತಂಗಿ, ಇವನು ನನ್ ಮಗ. ಹೌದಾ? ಇರು ನೀನೆ ಕಳ್ಳ ನೀನೆ. ಅಲ್ಲ ಕಣೆ, ನೀನು ನಿನ್ ಮಗನು ನೀರಲ್ಲಿ ಬಿದ್ದು ಕೊಚ್ಕೊಂಡು ಹೊರಟೋದ್ರಿ ಅಂತ ನಿನ್ ಗಂಡ ಹೇಳದ್ನಲ್ಲೇ. ಅಯ್ಯೋ, ಎಲ್ಲ ಸುಳ್ಳು ಕಣೆ, ದಿನ ನನ್ನ ಸಾಯಿಸೋದಕ್ಕೆ ನೋಡ್ತಾ ಇರ್ತಾನೆ ಅವನು. ಹೌದಾ? ನಿನ್ ಗಂಡ ಇಲ್ಲೇ ಇದ್ದಾನೆ, ಕಲಿತೀನಿ ತಾಳು. ಶಂಕ್ರು ಶಂಕ್ರು, ಸ್ವಲ್ಪ ಬಲ್ತೀಯಪ್ಪ? ಅಪಟುಷಕ್ಕೆ ನಮ್ಮ ಅಮೆರಿಕದಲ್ಲಿ ಪ್ರತಿಯೊಂದು ಮನೆಗೆ ಎಸಿ ಇರುತ್ತೆ.
ನಿಮ್ಮನೆಗೊಂದು ಪುಟ್ಟೇಸಿ ಯಾಕೆ ಹಾಕೋಬಾರ್ದು? ಏನಪ್ಪ ನೀನ್ ಮಾಡಿದ್ದು ಸರಿನಾ? ಈಗ್ಲಾದ್ರೂ ನಾನ್ ಮಾಡಿದ ತಪ್ಪು ಅಂತ ನಿನ್ ಹೆಂಡತಿ ಮಗನ ಮುಂದೆ ಒಪ್ಕೊ. ಯಾರ್ಯಾರು ನನ್ ಗಂಡ ಅಂತಿದೆಯಲ್ಲೇ? ಇವನ್ ನನ್ ಗಂಡ ಅಲ್ಲ. ಮತ್ತೆ ಯಾರ ಇವನು? ಯಾವ್ದೋ ಮೋಸಗಾರ ಇರ್ಬೇಕು. ನೋಡಿ ಸಾರು ನಿನ್ಗೆ. ಅಯ್ಯೋ ಅಯ್ಯೋ ಬರ್ಬೇಕಪ್ಪ, ನಾನು ಪಾಂಡ್ರಂಗ ಗಂಟೆಗೆ. ಅಯ್ಯೋ ಮಗನೇ, ನಿನಗೇನೋ ಬಂತು ದೊಡ್ಡ ರೋಗ? ಅಯ್ಯೋ ನಕ್ಕೋ, ಇವ್ ನಿನ್ ಮಗ ಏನೇ? ಅಯ್ಯೋ ನಿನ್ನಾಗೆ ಮುದ್ದು ಕುಡ್ಕೊಳ್ಳಗಿರೋದಲ್ಲೇ. ಎಷ್ಟಾದ್ರೂ ನನ್ನ ಮಗ ಅಲ್ವೇನೆ? ಅಲ್ಲ ಕಣೋ ಮಗನೇ, ಯಾಕೋ ಹೀಗ್ ಮಾಡ್ದೆ? ನಿಮ್ಮ ತಂಗಿಯ ಗಂಡ ಎಂತ ಅಯೋಗ್ಯ ಅಂತ ನಿಮ್ಮೆಲ್ಲರಿಗೂ ತೋರ್ಸ್ಕೊಡ್ಬೇಕಿತ್ತು, ಹಂಗಾಗಿ ಹಿಂಗ ಮಾಡ್ದೆ. ಮತ್ತೆ ಇವಳು ಗಂಡ ಶಂಕರು ಎಲ್ಲಿ? ಪೊಲೀಸ್ನವ್ರಿಗೆ ಹಿಡಿದು ಒಪ್ಸಿದೀನಿ, ಬೆಂಡೆತ್ತಿ ಬಿಟ್ಟಿರ್ತಾರೆ, ಇನ್ನೇನು ಬರ್ತಾನೆ. ಕ್ಷಮಿಸ್ಬಿಡಪ್ಪ, ನೀನ್ ನನ್ ಕಣ್ ತೆರಿಸ್ಬಿಟ್ಟೆ. ನಾನು ಇನ್ಯಾವತ್ತೂ ನನ್ನ ಹೆಂಡತಿ ಮಕ್ಕಳಿಗೆ ತೊಂದರೆ ಕೊಡಲ್ಲ. ನನಗೆ ಕ್ಷಮಿಸ್ಬಿಡೆ. ಹೋಗ್ಲಿ ಬಿಡಿ, ಈಗ್ಲಾರು ನಿಮ್ ತಪ್ಪು ನಿಮ್ ಮರ್ವಿಗೆ ಬಂತಲ್ಲ, ಕ್ಷಮಿಸಿದ್ದೀನಿ. ಮಗನೇ, ನನಗೆ ಈಗ ಅನುಮಾನ ಬರ್ತಾ ಇದೆ. ನಾನು ಕೊಟ್ಟ 50,000 ರೂಪಾಯಿನ ಇವನು ಕೊಟ್ಟೇನು? ನಾನೆಲ್ಲಿ ಕೊಟ್ಟೆ ನೋಡಿ, ಇಲ್ಲೇ ಇಟ್ಕೊಂಡಿದ್ದೀನಿ. ನಾನ್ಯಾಕೆ ಕೊಡ್ಲಿ? ಆ ಅಪ್ಪನ ಬಂಡವಾಳನ ಬಯಲಿಗೆ ಮಾಡಿ ಅವರಿಬ್ಬರನ್ನ ಒಂದು ಮಾಡಿದ್ದಕ್ಕೆ ಫೀಸು ಅಂತ ಇದನ್ನ ನಾನೇ ಇಟ್ಕೋತೀನಿ.